ಈ ಮೂರ್ಖನನ್ನ ಹೊಡೆದು ಹೊರಗೆ ಹಾಕಿ ಇಲ್ಲಿಂದ. ಇವನ್ ಲುಕ್ಸು ಚೆನ್ನಾಗಿಲ್ಲ, ಬುದ್ಧಿನೂ ಇಲ್ಲ. ಇವನು ನೋಡಿದ್ರೆ ನನಗೆ ಕಿರಿಕಿರಿ ಆಗುತ್ತೆ. ಕಬೀರ್ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್. ಇತ್ತೀಚೆಗಷ್ಟೇ ಅವನು ಡೆಲ್ಲಿ ಕ್ರೈಮ್ ಬ್ರಾಂಚ್ಗೆ ಪೋಸ್ಟ್ ಮಾಡಲಾಗಿತ್ತು. ಆದ್ರೆ ಅವನು ಜಾಯ್ನ್ ಆದ ಮೊದಲನೇ ದಿನವೇ ಅವನ ಟೀಮ್ ಲೀಡರ್ ಪ್ರಿಯಾಂಕಾ ಅವನನ್ನ ಹೀನಾಯವಾಗಿ ಅವಮಾನಿಸಿದ್ಲು. ನಿನ್ನಂಥ ವೀಕ್ ಮತ್ತೆ ವೇಸ್ಟ್ ಬಾಡಿನ ಬೀದಿಲಿರೋ ಹುಡುಗ ಕೂಡ ಹೊಡೆದ್ ಸೋಲ್ಸ್ಬಿಡ್ತಾನೆ. ನೀನ್ ನನ್ನ ಕ್ರೈಮ್ ಟೀಮ್ ನ ಹೇಗ್ ನೋಡ್ಕೋತೀಯಾ? ಇವತ್ತೇ ನಿನ್ನನ್ನ ನನ್ನ ಟೀಮ್ ಇಂದ ಹೊರಗೆ ಹಾಕ್ತೀನಿ. ಪ್ಲೀಸ್ ನನ್ನ ಈ ಟೀಮ್ ಇಂದ ತೆಗಿಬೇಡಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹೌದಾ, ಸರಿ ಆಯ್ತು. ನನ್ ಟೀಮ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಿದ್ರೆ ಮೊದ್ಲು ನನ್ ಶೂ ಕ್ಲೀನ್ ಮಾಡು. ಕಬೀರ್ ಬಗ್ಗಿ ಪ್ರಿಯಾಂಕಾಳ ಶೂ ಕ್ಲೀನ್ ಮಾಡೋಕೆ ಮುಂದಾದ ತಕ್ಷಣ ಇನ್ನೊಬ್ಬ ಕಾನ್ಸ್ಟೇಬಲ್ ಹಿಂದಿನಿಂದ ಬಂದು ಅವನನ್ನ ಜೋರಾಗಿ ತಳ್ದ. ಏಯ್ ಚಿಚ್ಚಿ ಚಿಚ್ಚಿ, ಈ ಕೊಳುಕು ಬಟ್ಟೆಯಿಂದ ಮೇಡಮ್ ನ ಶೂ ಹಾಳು ಮಾಡ್ತಾ ಇದ್ಯಾ? ಹೋಗು, ನಿನ್ನ ಹೊಸ ಶರ್ಟ್ ಕಳ್ಸಿ, ಅದರಿಂದ ಮೇಡಮ್ ಶೂ ಕ್ಲೀನ್ ಮಾಡು. ಎಸ್, ಈಗ್ಲೇ ಮಾಡ್ತೀನಿ. ಕಬೀರ್ ತನ್ನ ಶರ್ಟ್ ಕಳಿಸಿ ಪ್ರಿಯಾಂಕಾಳ ಶೂ ಕ್ಲೀನ್ ಮಾಡೋಕೆ ಶುರು ಮಾಡ್ದ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ತಾಂಬೆ ಪ್ರಿಯಾಂಕಾಗೆ ಹೇಳಿದ, ಮೇಡಮ್, ಇವತ್ತು ಬಾಲಿವುಡ್ ನ ನಂಬರ್ 1 ನಟಿ ಜೆನಿಫರ್ ನಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಈ ವಿಷಯ ಮೀಡಿಯಾ ಗೊತ್ತಾಗ್ಬಾರ್ದು ಅಂತ ಸ್ಪೆಷಲ್ ಆಗಿ ಕೇಳ್ಕೊಂಡಿದ್ದಾರೆ. ನಿಜನಾ? ನಾನು ಜೆನಿಫರ್ನ ದೊಡ್ಡ ಫ್ಯಾನ್. ಇಡೀ ಪ್ರಪಂಚನೇ ಅವ್ರನ್ನ ನೋಡ್ಬೇಕು ಅಂತ ಕಾಯುತ್ತೆ. ಇವತ್ತು ಅವ್ರನ್ನ ಕಣ್ಣಾರೆ ನೋಡೋದಕ್ಕೆ ನನಗಿಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆದ್ರೆ ಯಾವಾಗ ಬರ್ತಾರವರು? ಅಷ್ಟರಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಂತಿತು. ಮೇಡಮ್ ನೋಡಿ, ಅವರೇ ಬಂದಿರೋ ಹಾಗೆ ಕಾಣ್ತಿದೆ. ಜೆನಿಫರ್ ಪೊಲೀಸ್ ಸ್ಟೇಷನ್ ಒಳಗೆ ಹೆಜ್ಜೆ ಇಡ್ತಿದ್ದ ಹಾಗೆ ಅಲ್ಲಿದ್ದ ಎಲ್ಲರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಯ್ತು. ಜೆನಿಫರ್ ಮೇಡಮ್, ನೀವು ನನ್ ಕಣ್ ಮುಂದೆನೆ ನಿಂತಿದ್ದೀರಾ. ನನ್ಗೆ ನನ್ ಕಣ್ಣನ್ನೇ ನಂಬಕ್ಕಾಗ್ತಿಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ಜನ ಎಷ್ಟು ಆಸೆ ಪಡ್ತಾರೆ ಮೇಡಮ್. ನಾನು ನಿಮ್ಮ ಎಷ್ಟು ದೊಡ್ಡ ಫ್ಯಾನ್ ಅಂತ ನಾನು ಹೇಗ್ ಹೇಳಿ? ನಿಮ್ ಕೆಲ್ಸ ಒಂದೇ ನಿಮಿಷದಲ್ಲಿ ಆಗತ್ತೆ. ಏ ಕಬೀರ್, ಬೇಗ ಮೇಡಮ್ಗೆ ನೀರ್ ತಗೊಂಡ್ ಬಾ. ಕಬೀರ್ ನೀರ್ ತಗೊಂಡು ಹೊರಗ್ ಬಂದ ತಕ್ಷಣ ಜೆನಿಫರ್ ಅವನನ್ನ ನೋಡಿದ್ಲು. ಕೂಡಲೇ ಅವನ ಹತ್ರ ಓಡ್ ಬಂದು ಅವನ ಕಾಲಿಗೆ ಬಿದ್ದು ಅಳುತ್ತಾ ಹೇಳಿದ್ಲು, ಕಬೀರ್ ಪ್ಲೀಸ್ ನನ್ನ ಮದ್ವೆ ಆಗು. ಕಬೀರ್, ನೀನ್ ಇಲ್ದೆ ನನಗ್ ಬದುಕಕ್ ಆಗಲ್ಲ. ಪ್ಲೀಸ್ ನನ್ನ ಮದ್ವೆ ಆಗು, ಪ್ಲೀಸ್. ಹಾಗಾದ್ರೆ ಬಾಲಿವುಡ್ ನ ದೊಡ್ಡ ನಟಿ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ನನ್ನ ಮದ್ವೆ ಆಗೋಕೆ ಯಾಕೆ ಕಣ್ಣೀರ್ ಹಾಕಿದ್ಲು? ಜೆನಿಫರ್ ಪ್ಲೀಸ್ ನನ್ ಜೊತೆ ಹೊರಗಡೆ ಬಾ. ನಿನ್ನೊಬ್ಬಳ ಜೊತೆ ನಾನು ಮಾತಾಡ್ಬೇಕು. ಕಬೀರ್ ಜೆನಿಫರ್ ನ ಸ್ಟೇಷನ್ ಇಂದ ಹೊರ ಕರ್ಕೊಂಡು ಹೋಗಿ ಅವಳ ಜೊತೆ ಒಬ್ಬನೇ ಮಾತನಾಡಿದ. ನೋಡು, ನಮ್ ನಡುವೆ ಹಿಂದೆ ಏನೇ ನಡೆದ್ರು ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ನಮ್ ಅಗ್ರಿಮೆಂಟ್ ನಲ್ಲಿ ಏನ್ ಬರ್ದಿದೆ ಅನ್ನೋದನ್ನ ಮರಿಬೇಡ. ಆ ಸೀಕ್ರೆಟ್ ಹೊರಗಡೆ ಬಂದ್ರೆ ನಮ್ಮಿಬ್ರಿಗೂ ತುಂಬಾನೇ ದೊಡ್ಡ ತೊಂದರೆ ಆಗುತ್ತೆ. ಹೌದು ಕಬೀರ್, ನನಗ್ ಗೊತ್ತು. ನಮ್ಮ ಸೀಕ್ರೆಟ್ ಯಾವತ್ತೂ ಹೊರಗ್ ಬರಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಹೀಗೆ ಹೇಳಿ ಜೆನಿಫರ್ ಅಲ್ಲಿಂದ ಹೊರಟ್ಲು. ಕಬೀರ್ ವಾಪಸ್ ಒಳಗ್ ಬಂದ ತಕ್ಷಣ ಪ್ರಿಯಾಂಕಾ ಆಶ್ಚರ್ಯದಿಂದ ಕೇಳಿದ್ಲು, ಕಬೀರ್, ಈ ಬಾಲಿವುಡ್ ನಟಿ ನಿನ್ನೆ ಯಾಕೆ ಮದ್ವೆ ಆಗ್ಬೇಕು ಅಂತಿದ್ದಾಳೆ? ಆಕ್ಚುಲಿ ಒಂದು ದಿನ ಶೂಟಿಂಗ್ ನಲ್ಲಿ ನನಗೆ ಡ್ಯೂಟಿ ಇತ್ತು. ಆಗ ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಅದಕ್ಕೆ ಬಹುಶಃ ಅವಳಿಗೆ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬಂದಿರಬೇಕು. ಎಷ್ಟೇ ದೊಡ್ಡ ಆಕ್ಟ್ರೆಸ್ ಆದ್ರೂ ಅವಳೊಬ್ಬ ಹುಡುಗಿನೇ ಅಲ್ವಾ? ಹೌದು, ನೀನ್ ಹೇಳೋದು ಸರಿ ಇದೆ. ಇರ್ಲಿ, ಈಗ ನೀನು ಹತ್ತಿರದ ಹಾಸ್ಪಿಟಲ್ಗೆ ಹೋಗು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದೆ. ಸಣ್ಣ ಟೆಸ್ಟ್ ಅಷ್ಟೇ. ಆಮೇಲೆ ವಾಪಸ್ ಬಂದು ನಿನ್ ನೈಟ್ ಡ್ಯೂಟಿಗೆ ಹೋಗು. ಆಯ್ತು. ಕಬೀರ್ ಸ್ವಲ್ಪ ಹೊತ್ತಲ್ಲೇ ಹಾಸ್ಪಿಟಲ್ಗೆ ತಲುಪ್ತ. ಅವನು ಅಲ್ಲಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಅವನನ್ನ ನೋಡಿ ಕೂಗೋಕ್ ಶುರು ಮಾಡಿದ್ಲು. ಮಕ್ಕಳ ಕಳ್ಳ, ಜನರ ಮಕ್ಕಳನ್ನ ಕದಿಯೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ಯಾ? ನಿನ್ನ ಚಪ್ಲಿಯಿಂದ ಹೊಡಿಬೇಕು. ಇಲ್ಲ 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 ಇಲ್ಲ, ನಾನು ಮಕ್ಕಳ ಕಳ್ಳ ಅಲ್ಲ, ನಾನು ಪೊಲೀಸ್ ಕಾನ್ಸ್ಟೇಬಲ್. ನಿನ್ನ ಮುಖ ನೋಡಿದ್ರೇನೆ ಮಕ್ಕಳು ಕಳ್ಳರ ತರ ಕಾಣಿಸ್ತಿದ್ಯಾ. ನಿನ್ನಂಥವನ ಅವಶ್ಯಕತೆ ಈ ಹಾಸ್ಪಿಟ್ಲಿಗಿಲ್ಲ. ವಾಪಸ್ ನಿನ್ ಪೊಲೀಸ್ ಸ್ಟೇಷನ್ಗೆ ಹೋಗು. ಈ ಹಾಸ್ಪಿಟಲ್ ಮೇಲೆ ಅಟ್ಯಾಕ್ ಆಗೋದು ಇವ್ರಿಗೆ ಹೇಗೆ ಹೇಳೋದು? ಎಲ್ರ ಜೀವಕ್ಕೂ ಅಪಾಯ ಇದೆ. ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲಿಂದ ಹೋಗು. ಮೇಡಮ್, ಇವತ್ತು ನನಗೆ ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿ ಇದೆ. ಏಯ್ ಕಾನ್ಸ್ಟೇಬಲ್, ನನ್ ಮಾತಿಗೆ ಮಾತ್ ಕೊಡ್ಬೇಡ. ನಾನು ಈ ಹಾಸ್ಪಿಟಲ್ ಓನರ್ನ ಸಿಸ್ಟರ್. ನೀನು ಸರಿಯಾದ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಿಲ್ಲ. ಈಗ ಇಲ್ಲಿಂದ ತೊಲಗು. ಆದ್ರೆ ಮೇಡಮ್... ಕಬೀರ್ ಇಷ್ಟು ಹೇಳೋ ಅಷ್ಟರಲ್ಲಿ ಆ ಮಹಿಳೆ ಅವನಿಗೆ ಜೋರಾಗಿ ಒಂದು ಏಟ್ ಕೊಟ್ಲು. ಇನ್ನೊಂದು ಮಾತಾಡಿದ್ರೆ ನಿಜವಾಗ್ಲೂ ಚಪ್ಲಿಯಿಂದ ಹೊಡಿತೀನಿ. ಸೈಲೆಂಟ್ ಆಗಿ ಇಲ್ಲಿಂದ ಹೋಗು. ಅಷ್ಟರಲ್ಲೇ ಗೂಂಡಾಗಳು ಹಾಸ್ಪಿಟಲ್ ಒಳಗ್ ನುಗ್ಗಿದ್ರು. ಕಾಪಾಡಿ! ಅಷ್ಟರಲ್ಲೇ ಗೂಂಡಾಗಳು ಹಾಸ್ಪಿಟಲ್ ಒಳಗೆ ನುಗ್ಗಿದ್ರು. ಒಬ್ಬ ಗೂಂಡಾ ಮಹಿಳೆಯನ್ನ ಹಿಡಿದು ಅವಳ ತಲೆಗೆ ಗನ್ನಿಟ್ಟು ಹೇಳ್ದ, ಆ ಸ್ಫೋಟ ಬರೀ ದೂರದಲ್ಲಿ ನಡೆದಿದ್ದು. ಅದು ಜಸ್ಟ್ ಟ್ರೈಲರ್ ಅಷ್ಟೇ. ನಾನು ಹಾಸ್ಪಿಟಲ್ ಒಳಗೂ ಬಾಂಬ್ ಫಿಟ್ ಮಾಡಿದೀನಿ. ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ಬಂದು ನನ್ನ ಹತ್ರ ಕ್ಷಮೆ ಕೇಳದಿದ್ರೆ ಒಂದೇ ಒಂದು ಬಟನ್ ಒತ್ತಿ ಈ ಇಡೀ ಜಾಗವನ್ನ ಸ್ಫೋಟ ಮಾಡ್ಬಿಡ್ತೀನಿ. ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ಈ ಗೂಂಡಾಗಳಿಂದ ನನ್ನನ್ನು ಕಾಪಾಡಿ. ಅಷ್ಟರಲ್ಲೇ ಕಬೀರ್ ಅಲ್ಲಿಗೆ ಬಂದು ಹೇಳ್ದ, ಹೆದರಬೇಡಿ, ನಿಮ್ಗೆ ಏನು ಆಗೋದಕ್ ಬಿಡಲ್ಲ. ಏಯ್ ಕಾನ್ಸ್ಟೇಬಲ್, ನಿನ್ ಟೀಮ್ಗೆ ಕಾಲ್ ಮಾಡು. ಒಬ್ನೇ ಏನ್ ಮಾಡ್ತೀಯಾ? ನನ್ನ ಮುಖ ನೋಡ್ಕೊಂಡು ಯಾಕೆ ನಿಂತಿದೀಯಾ? ನಿನ್ ಟೀಮ್ಗೆ ಕಾಲ್ ಮಾಡಿ ನನ್ನ ಜೀವ ಉಳಿಸು. ಆದ್ರೆ ಆ ಗೂಂಡಾ ಕಬೀರ್ನನ್ನ ನೋಡಿದ ತಕ್ಷಣವೇ ಆ ಮಹಿಳೆಯನ್ನ ಬಿಟ್ಟು ಕಬೀರ್ನ ಕಾಲಿಗೆ ಬಿದ್ದು ಹೇಳ್ದ, ಕಬೀರ್ ಸರ್, ನೀವಾ? ನೀವೆಲ್ಲಿಂದ ಬಂದ್ರಿ? ನೀವು ಈ ದೇಶ ಬಿಟ್ಟು ಹೋಗಿದ್ರಲ್ಲ? ನನ್ನನ್ನ ಕ್ಷಮಿಸಿ ಕಬೀರ್ ಸರ್.
ನಾನು ಈಗಲೇ ಬಾಂಬ್ನ ಡಿಫ್ಯೂಸ್ ಮಾಡ್ತೀನಿ. ದಯವಿಟ್ಟು ನನ್ನ ಜೀವ ಮಾತ್ರ ಬಿಡಿ. ಕಬೀರ್ ಆ ಮಹಿಳೆಗೆ ಏನಾದ್ರೂ ಹೇಳೋ ಅಷ್ಟ್ರಲ್ಲೇ ಎಲ್ಲಾ ಗೂಂಡಗಳು ಅಲ್ಲಿಂದ ಓಡಿ ಹೋದ್ರು. ಕಬೀರ್ಗೆ ಅವರಲ್ಲಿ ಒಬ್ನನ್ನು ಹಿಡಿಯೋಕಾಗ್ಲಿಲ್ಲ. ಆ ಗೂಂಡಗಳನ್ನ ನಾನು ಬೆನ್ನಟ್ಟಬೇಕು. ಕಬೀರ್ ಆ ಗುಂಡಗಳನ್ನ ಬೆನ್ನಟ್ಟಿದ. ಆದ್ರೆ ಅಷ್ಟ್ರಲ್ಲಿ ಅವರೆಲ್ಲರೂ ಅಲ್ಲಿಂದ ಪರಾರಿಯಾಗಿದ್ರು. ಕಬೀರ್ ಮನ್ಸಲ್ಲೇ ಅನ್ಕೊಂಡ, ಈ ವಿಷಯ ಹೊರಗಡೆ ಬರಬಾರ್ದು, ಇಲ್ಲ ಅಂದ್ರೆ ಆ ರಹಸ್ಯ ಹೊರಗಡೆ ಬರುತ್ತೆ. ಕಬೀರ್ ಈಗಷ್ಟೇ ಡೆಲ್ಲಿಗೆ ಬಂದಿದ್ದ. ಕಬೀರ್ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವರ ಸೀನಿಯರ್ ಮಂಜೋತ್ ಸಿಂಗ್ ಅವರನ್ನ ಕೇಳಿದ್ರು, ಕಬೀರ್, ಈ ಸಮಯದಲ್ಲಿ ನೀನ್ ಏನ್ ಮಾಡ್ತಿದ್ಯಾ? ನಿನ್ನ ಡ್ಯೂಟಿ ರಾತ್ರಿ 10 ಗಂಟೆಗೆ ಶುರು ಆಗುತ್ತೆ. ಹೋಗು, ನಿನ್ ಮನೆಗೆ ಹೋಗಿ ರೆಸ್ಟ್ ಮಾಡು, ಚೆನ್ನಾಗಿ ನಿದ್ದೆ ಮಾಡ್ಕೋ. ರಾತ್ರಿ ಪೂರ್ತಿ ಕೆಲಸ ಮಾಡ್ಬೇಕು, ಯಾಕಂದ್ರೆ ನೈಟ್ ಡ್ಯೂಟಿ ಮಾಡೋದು ಭಯವಿಲ್ಲದ ಗಟ್ಟಿಮುಟ್ಟಾದ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಸ್ಟೇಷನ್ ಇನ್ಚಾರ್ಜ್ ಮಂಜಿತ್ ಸಿಂಗ್ಗೆ ಈಗ ಕಬೀರ್ ಮೇಲೆ ಗೌರವ ಮೂಡಿತ್ತು. ಯಾಕಂದ್ರೆ ಅವನಿಗೆ ಹೇಡಿಗಳಂದ್ರೆ ಮೊದಲೇ ಆಗ್ತಿರ್ಲಿಲ್ಲ. ಆದ್ರೆ ಕಬೀರ್ ಮಾತ್ರ ಎಂತ ಪರಿಸ್ಥಿತಿ ಬಂದ್ರೂ ಹೆದರ್ತಾ ಇರ್ಲಿಲ್ಲ. ಆಯ್ತು, ನಾನ್ ಮನೆಗೆ ಹೋಗ್ತೀನಿ, ರಾತ್ರಿ ಬರ್ತೀನಿ. ಕಬೀರ್ ಮನೆಗೆ ಹೋದಾಗ ಅಲ್ಲಿ ಪ್ರಿಯಾಂಕಾ ಆಗ್ಲೇ ವಾಸ ಮಾಡ್ತಿದ್ಲು. ಇಬ್ರು ಒಂದೇ ಮನೆಯಲ್ಲಿ ಇರೋ ವಿಚಾರಕ್ಕೆ ದೊಡ್ಡ ಜಗಳ ಶುರುವಾಯ್ತು. ಪ್ರಿಯಾಂಕಾ ಕೋಪದಿಂದ ಹೇಳಿದ್ಲು, ನಾನ್ ನಿನ್ನ ಸೀನಿಯರ್, ನಾನ್ ಈಗಾಗ್ಲೇ ಈ ಮನೇಲಿ ಇರ್ತಿದ್ದೀನಿ. ನಿನ್ನಂಥ ವೀಕ್ ಹುಡುಗನ್ನ ಒಂದೇ ಏಟಿಗೆ ಓಡಿಸ್ಬಿಡ್ತೀನಿ. ಪ್ರಿಯಾಂಕಾ ಕೋಪದಿಂದ ಕಬೀರ್ನ ಕಡೆಗೆ ಬಂದ್ಲು. ಅವನಿಗೆ ಹೊಡೆಯೋಕೆ ಕೈ ಎತ್ತಿದ ತಕ್ಷಣ ಎಲ್ಲವೂ ಉಲ್ಟಾ ಆಯ್ತು. ಕಬೀರ್ ಒಂದೇ ಸಲ ಅವಳನ್ನ ಎತ್ತಿ ನೆಲಕ್ಕೆಸ್ದ. ನಿನ್ ಕೈಯಲ್ಲಿ ಇಷ್ಟೊಂದು ಸ್ಟ್ರೆಂತ್ ಹೇಗ್ ಬಂತು? ಅದೆಲ್ಲ ನಿನಗೆ ನಿಧಾನವಾಗಿ ಗೊತ್ತಾಗುತ್ತೆ. ಆದ್ರೆ ಈ ಮನೆ ನನ್ನದು. ನಾನು ತುಂಬಾ ವರ್ಷಗಳಿಂದ ಇರ್ಲಿ, ನೀನು ಇಲ್ಲಿರ್ಬಹುದು. ನಿನಗೆ ಇಷ್ಟವಾದ ರೂಮ್ ತಗೋ, ರೆಂಟ್ ಕೂಡ ಕೊಡ್ಬೇಕಾಗಿಲ್ಲ. ಆದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಯಾವ ಕಂಡೀಷನ್? ಇಡೀ ಮನೆನ ನೀನು ಕ್ಲೀನ್ ಮಾಡ್ಬೇಕು, ಅದು ಚೆನ್ನಾಗಿ ಕ್ಲೀನ್ ಆಗಿ ಇಡ್ಬೇಕು. ನೀನ್ ಹುಚ್ಚನಾ? ಹಾಗಾದ್ರೆ ನನ್ನ ಮನೆಯಿಂದ ಹೊರಗಡೆ ಹೋಗ್ಬೋದು.